ನಮಸ್ಕಾರ ವೀಕ್ಷಕರೇ, ಸಂತೋಷ ಸೂತ್ರಕ್ಕೆ ಸ್ವಾಗತ. ಭಾರತೀಯ ಸಂಸ್ಕೃತಿಯ ವಿದ್ವತ್ಪೂರ್ಣ ಅನಾವರಣವೇ ಸಂತೋಷ ಸೂತ್ರ. ಭಾರತದಲ್ಲಿ ಹಲವಾರು ನಂಬಿಕೆಗಳಿವೆ, ಸಂಪ್ರದಾಯಗಳಿವೆ. ಈ ಎಲ್ಲವಕ್ಕೂ ತಮ್ಮದೇ ಆದಂತಹ ವೈಜ್ಞಾನಿಕ ಕಾರಣಗಳು ಇವೆ. ಆ ಕಾರಣಗಳು ಹಾಗೆ ಆ ಸಂಪ್ರದಾಯದ ಮಹತ್ವವನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ನಮ್ಮದು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ವೀಕ್ಷಕರೇ, ಕಳೆದ ಹಲವಾರು ಎಪಿಸೋಡ್ಗಳಲ್ಲಿ ನಾವು ಪ್ರೇತಗಳ ಬಗ್ಗೆ, ಪ್ರೇತ ಬಾಧೆಯ ಬಗ್ಗೆ ನೀವು ಪರಿಚಯ ಮಾಡಿಕೊಡುವಂತಹ ಪ್ರಯತ್ನ ಮಾಡ್ತಿದ್ದೀವಿ. ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ವಿದ್ಯಾವಾಚಸ್ಪತಿ ಡಾಕ್ಟರ್ ಸಂತೋಷ್ ಗುರೂಜಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಗುರೂಜಿ. ಈಗಾಗಲೇ ನಾವು ಸಾಕಷ್ಟು ಬಾರಿ ಪ್ರೇತಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆದರೆ ಪ್ರೇತಗಳು ಇವೆಯಾ ಅನ್ನೋ ಜಿಜ್ಞಾಸೆಗೆ ಇನ್ನೂ ಸಂಪೂರ್ಣವಾದಂತಹ ಉತ್ತರ ನಮಗೆ ಸಿಕ್ಕಿಲ್ಲ. ಎಷ್ಟೋ ಜನ ಹೇಳ್ತಾರೆ ಪ್ರೇತ ಇಲ್ಲವೇ ಇಲ್ಲ, ಅದು ಕೇವಲ ಮಾನಸಿಕ ಕಲ್ಪನೆಗಳು ಮಾತ್ರ ಅಂತ. ಆದರೆ ಇನ್ನೂ ಕೆಲವರು ಹೇಳ್ತಾರೆ ನಮಗೆ ಯಾವುದೇ ತೊಂದರೆ ಇಲ್ಲ, ಮಾನಸಿಕವಾಗಿ ಸದೃಢವಾಗಿದ್ದರೂ ಕೂಡ ನಾವು ಪ್ರೇತಗಳನ್ನು ನೋಡಿದ್ದೀವಿ, ಅವು ನಮಗೆ ತೊಂದರೆ ಕೊಡುವಂತಹ ಪ್ರಯತ್ನಗಳನ್ನು ಮಾಡಿದ್ದಾವೆ ಅಂತ. ಈ ಎರಡರಲ್ಲಿ ಯಾವುದನ್ನು ನಂಬೋದು, ಯಾವುದನ್ನು ಬಿಡೋದು? ಇದು ಬಹಳ ಜಿಜ್ಞಾಸೆ ಅಂತಂದರೆ, ಈ ಕಡೆಯಿಂದ ಸಂಪೂರ್ಣವಾಗಿ ನಂಬಿ ಇದನ್ನು ದೃಢೀಕರಿಸಲಿಕ್ಕೂ ಆಧಾರಗಳು ಸಿಕ್ಕೋದಿಲ್ಲ. ಹಾಗಂತೇಳಿ ವಿಜ್ಞಾನದ ತಳಹದಿಯಲ್ಲೇ ನಾವು ಹೋದರೂ ಸಹ ಅದಕ್ಕೆ ಉತ್ತರ ಸಿಕ್ಕೋದಿಲ್ಲ. ಈ ಕೆಲವೊಂದು ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ, ದೇವರಿಗೆ ಸಂಬಂಧಪಟ್ಟ ಹಾಗೆ, ಅಗೋಚರ ಶಕ್ತಿ ಸಂಬಂಧಪಟ್ಟ ಹಾಗೆ, ಅತಿಮಾನುಷ ಶಕ್ತಿಗೆ ಸಂಬಂಧಪಟ್ಟ ಹಾಗೆ ಇವುಗಳಿಗೆಲ್ಲ ವಿಜ್ಞಾನ ಉತ್ತರ ಕೊಡೋದಿಲ್ಲ. ಈಗ ಭಗವಂತ ಇಲ್ಲ, ಅದನ್ನು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ವಿಜ್ಞಾನ. ಅಂತಂದರೆ ವಿಜ್ಞಾನಕ್ಕೆ ಹೇಗೆ ಅಂತಂದ್ರೆ ಪ್ರಯೋಗಕ್ಕೆ ಸಿಗಬೇಕು, ಸಿಕ್ಕಿ ಅದನ್ನು ಪ್ರೂವ್ ಆಗಬೇಕು, ಅದನ್ನು ವಿಜ್ಞಾನ ಅಂತ, ಸೈನ್ಸ್ ಅಂತ. ಒಪ್ಪುವಂಥದ್ದಿಲ್ಲ. ಹಾಗಂತೇಳಿ ಅಧ್ಯಾತ್ಮಶಾಸ್ತ್ರ ಹಾಗೆ ಹೇಳೋದಿಲ್ಲ. ಯಾವುದನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ, ಅನುಭವಕ್ಕೆ ಬಂದದ್ದೆಲ್ಲವೂ ವಿಶೇಷವಾದಂತಹ ಜ್ಞಾನ, ಅದು ವಿಜ್ಞಾನ ಅಂತ ಹೇಳುತ್ತೆ. ಹಾಗಂತೇಳಿ ಮನುಷ್ಯನ ಶರೀರ ಅನ್ನುವಂಥದ್ದೇನಿದೆ, ಅದರೊಳಗಿರ್ತಕ್ಕಂಥ ರಸರಕ್ತ ಮಾಂಸಾದಿ ಮೇದ ಇವೆಲ್ಲವೂ ಸಹ ಧಾತುಗಳನ್ನು ವಿಜ್ಞಾನ ಸಂಪೂರ್ಣವಾಗಿ ಇದೆ ಅಂತ ಹೇಳ್ತದೆ. ಹಾಗಾದರೆ ಮನಸ್ಸು ಸಹ ಇದೆ ಅಂತ ವಿಜ್ಞಾನ ಅನಿವಾರ್ಯವಾಗಿ ಒಪ್ಕೊಳ್ತು. ಯಾಕೆಂತಂದರೆ ಮನೋಶಾಸ್ತ್ರ ಅಂತ ಬಂತು, ಅಥವಾ ಮನೋವಿಜ್ಞಾನ ಅಂತ ಬಂತು. ಈ ಮನೋವಿಜ್ಞಾನ ಇದೆ ಅಂತ ಏನೋ ಒಪ್ಕೊಳ್ತು, ಆದರೆ ಮನಸ್ಸನ್ನು ತೋರಿಸ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯವೇ ಇಲ್ಲ. ಯಾವುದೇ ಒಬ್ಬ ವ್ಯಕ್ತಿಗೆ ಮನಸ್ಸು ಎಲ್ಲಿದೆ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತೇಳಿ ಇದೆ ಅಲ್ವಾ? ಇದೆ. ಆ ಮನಸ್ಸು ಎರಡು ಥರದಲ್ಲಿದೆ ಅಲ್ವಾ? ಬುದ್ಧಿನೂ ಇದೆ, ಮನಸ್ಸು ಇದೆ. ಹಾಗನ್ಬೇಕಾದ್ರೆ ಎಲ್ಲಿದೆ ಬುದ್ಧಿ ಅಂತ ಅನಿಸುತ್ತೆ. ನಿಜವಾಗ್ಲೂ ಹೌದು. ಯಾಕೆಂತಂದರೆ ಒಂದು ಕಾರ್ಯಕ್ರಮ ನೋಡಬೇಕಾದ್ರೆ ಏನೋ ಇಂಟ್ರೆಸ್ಟಿಂಗ್ ಆಗಿದೆ ನೋಡೋಣ ಅಂತ ಒಂದು ಮನಸ್ಸು ಹೇಳುತ್ತೆ, ಇನ್ನೊಂದು ಮನಸ್ಸು ಹೇಳುತ್ತೆ ಇಲ್ಲ ಇನ್ನೊಂದು ಚಾನೆಲ್ ನೋಡೋಣ ಅಂತ ಹೇಳುತ್ತೆ. ಅಲ್ಲೇ ನೋಡಿ ಎರಡು ವಿಭಿನ್ನವಾದಂಥ ದ್ವಂದ್ವ ಕಾಣುತ್ತೆ. ಆ ದ್ವಂದ್ವ ಕಾಣುವಂಥದ್ದೇ ಮನಸ್ಸು ಮತ್ತು ಅದಕ್ಕೆ ಆವರಿಸಿರ್ತಕ್ಕಂಥ ಬುದ್ಧಿ. ಇವೆರಡನ್ನು ತೋರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಂತೇಳಿ ಅನುಭವಕ್ಕೆ ಮಾತ್ರ ಸಿಗುತ್ತೆ. ಇದನ್ನು ಸಹ ನಾವು ಪ್ರಾಚೀನರು ಅಥವಾ ಪ್ರಾಜ್ಞರು ಅಥವಾ ಹಿರಿಯರು ಕಂಡುಕೊಂಡಿರ್ತಕ್ಕಂಥ ಅನುಭವದ ಸಿದ್ಧಾಂತಗಳ ಮೇಲೆ ಈ ಥರ ನಡೆದಿದೆಯೇನೋ, ಇಲ್ಲೇನೋ ಒಂದು ಅಗೋಚರ ಶಕ್ತಿ ಇದೆ ಅಥವಾ ನೆಗೆಟಿವ್ ವೈಬ್ರೇಷನ್ ಏನೋ ಒಂದು ಇದೆ ಅಂತ ನಾವು ಒಪ್ಪಬೇಕಾಗತ್ತೆ. ಓಕೆ, ನಮ್ಗೆ ಇವಾಗ ಕರೆ ಸಿದ್ಧವಾಗಿದೆ. ರಾಘವೇಂದ್ರ ಶೆಟ್ಟಿ ಅನ್ನೋರು ಕರೆ ಮಾಡ್ತಾರೆ. ರಾಘವೇಂದ್ರ ಅವರೇ, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ್ ಕೇಳಿ. ಮೇಡಮ್ ಹೇಳಿ ರಾಘವೇಂದ್ರ ಶೆಟ್ಟಿ ಅವರೇ. ಗುರುಜಿ ನಮಸ್ತೆ. ಗುರುಜಿ, ನಾನು ರಾಘವೇಂದ್ರ ಶೆಟ್ಟಿ ಅಂತ, ಬೆಂಗಳೂರಿನ. ಹೇಳಿ ಕೇಳ್ತಾ ಇದೆ ಗುರುಜಿ. ಆಕ್ಚುಲಿ ಇದೊಂದು ವಿಷಯ ನಮ್ಮ ಸಂಬಂಧಿಕರ ಫ್ಯಾಮಿಲಿಯಿಂದ ನಿಮಗೆ ಫೋನ್ ಮಾಡ್ಬೇಕಾಯ್ತು, ಆದ್ರೆ ಅವರೊಂದು ಬಹಳ ಒಂದು ಮಾನಸಿಕವಾಗಿ ಜರ್ಜರಿತವಾಗಿದ್ರಿಂದ ನಾನೇ ಮಾತಾಡ್ತಾ ಇದ್ದೀನಿ. ಇವರು ಒಂದು ನಮ್ಮ ಸಂಬಂಧಿಕರ ಫ್ಯಾಮಿಲಿ ಅಂದ್ರೆ ಬಹಳ ಒಂದು ಶ್ರೀಮಂತ ಫ್ಯಾಮಿಲಿ ಆಗಿದ್ರು ಮೊದಲು. ಆದ್ರೆ ಈಗ ಇವರ ಒಂದು ಸಂಸಾರದಲ್ಲಿ ತುಂಬಾ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಏನಂದ್ರೆ ಅವರು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪ್ರೇತ ಅಂತ ಒಂದು ವಿಷಯದಲ್ಲಿ ಜಾಸ್ತಿ ಜನ ಹೇಳುವಾಗೆ ಅದ್ರಲ್ಲೇ ಒಂದು ತೊಂದರೆ ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಅವರು ಕೂಡ ಈ ಒಂದು ಪ್ರೇತದ ಬಗ್ಗೆ ಒಂದು ಆಧ್ಯಾತ್ಮಿಕ ವಿಷಯಗಳನ್ನು ಸಂಪೂರ್ಣವಾಗಿ ಆಧ್ಯಾತ್ಮಿಕದಲ್ಲಿ ಏನ್ ಬರ್ತದೆಲ್ಲ ಕೇಳ್ಕೊಂಡು ಎಲ್ಲ ಕೆಲಸಗಳು ಮಾಡಿದ್ದಾರೆ, ಆದ್ರೂ ಪರಿಹಾರ ಬರ್ಲಿಲ್ಲ. ಹಾಗೆ ವೈಜ್ಞಾನಿಕ ವಿಷಯದಲ್ಲೂ ಅದ್ರ ಬಗ್ಗೆನೂ ಪರಿಹಾರ ಎಲ್ಲ ತಗೊಂಡ್ರು, ಅದು ಸರಿ ಹೋಗ್ಲಿಲ್ಲ. ಈಗ ಅವರು ಒಂದು ಮಾನಸಿಕವಾಗಿ ಬಹಳ ಒಂದು ಜರ್ಜರಿತವಾಗಿದ್ದಾರೆ. ಏನ್ ತೊಂದರೆಗಳು ಕಾಣ್ತಾ ಇದೆ ಅವ್ರ ಮನೆಯಲ್ಲಿ? ತೊಂದರೆ ಗುರುಜಿ, ಈಗ ಒಂದು ಯಾವ ತರ ಇದೆ ಅಂದ್ರೆ ನಾವು ನೋಡಿದಾಗೆ 10 ವರ್ಷದ ಹಿಂದೆ ಬಹಳ ಚೆನ್ನಾಗಿರುವಂತ ಒಂದು ಈ ಫ್ಯಾಮಿಲಿ 10 ವರ್ಷದಿಂದ ಸಂಸಾರದಲ್ಲಿ ಒಬ್ರು ತೀರ್ ಹೋದ್ರು. ಹೇಗೆ ತೀರೋದ್ರು ಅಂದ್ರೆ ಇದ್ದಕ್ಕಿದ್ದಂಗೆ ಅವ್ರಿಗೆ ಒಂದು ಆಕ್ಸಿಡೆಂಟ್ ಆಗಿ ತೀರ್ ಹೋದ್ರು. ಸರಿ. ಅವ್ರು ತೀರ್ ಹೋದ ನಂತರ ಅವ್ರ ಮನೆಯಲ್ಲಿ ಒಂಥರ ಮತ್ತೊಂದು ಸಾವಾಯ್ತು. ಆಮೇಲೆ ಒಂದು ಒಳ್ಳೆ ಜಮೀನಿತ್ತು, ಇದ್ದಕ್ಕಿದ್ದಕ್ಕೆ ಬೆಂಕಿ ಬಿತ್ತು. ಈ ರೀತಿ ಅನ್ಕೊಂಬಾರ್ದು, ಅನ್ಕೊಳ್ಳೋದಿಲ್ಲ ಅಂತ ಪ್ರಾಬ್ಲಮ್ಸ್.
ಓಕೆ, ಕರೆ ಕಟ್ಟಾಗಿದೆ. ಕಟ್ಟಾಗ್ತಾ ಇದೆ. ಅವರು ಹೇಳುವಂಥ ಇದರೊಳಗೆ ಒಂದು ಸರ್ತಿ ಯಾವುದೋ ಒಂದು ಇನ್ಸಿಡೆಂಟಲ್ಲಿ ಒಬ್ಬರು ಆಕಸ್ಮಿಕವಾಗಿ ಸಾವು ಕಂಡಿದ್ದಾರೆ, ಅದರ ನಂತರದ ಘಟನೆಗಳೆಲ್ಲವೂ ಸಮೇತ ದುರಂತವೇ ಕಾಣ್ತಾ ಇದೆ ಅಂಥೇಳಿ. ಬೆಂಕಿಯ ಅನಾಹುತ ಆಗಲಿ ಮತ್ತು ಇನ್ನೊಬ್ಬರು ಏನೋ ಸತ್ತಿದ್ದಾಗಲಿ ಈ ಥರದ್ದು ಕಾಣ್ತಾ ಇದೆ ಅಂತ ಅವ್ರು ಎರಡೂ ಥರದ ಇದನ್ನು ನೋಡಿದ್ದಾರೆ. ಮಾನಸಿಕವಾಗಿಯೂ ಸಮೇತ ವೈದ್ಯರನ್ನು ಕಂಡಿದ್ದಾರೆ, ಆಧ್ಯಾತ್ಮಿಕವಾಗಿಯೂ ಸಮೇತ ಕೆಲವೊಂದೆಲ್ಲ ಶಾಸ್ತ್ರಗಳನ್ನು ಆಧಾರಿತವಾದಂಥ ಪೂಜೆಗಳು ಮಾಡಿದ್ದೀವಿ ಅಂತ. ಇಲ್ಲಿ ಕೆಲವೊಂದು ಬಹಳಷ್ಟು ಜಿಜ್ಞಾಸೆ ಇದೆ. ಸ್ವಾಮಿ, ನಾವು ಆ ದೇವ್ರಿಗೆ ಪೂಜೆ ಮಾಡಿದ್ವಿ, ಈ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಆದರೂ ಪರಿಹಾರ ಆಗಿಲ್ಲ ಹಾಗೆ ಅಂತ. ನಿಮಗೆ ಏನು ಕಾಯಿಲೆ ಬಂದಿದೆಯೋ ಅದಕ್ಕೆ ಔಷಧಿ ತಗೋಬೇಕು. ಇಲ್ಲಿ ಯಾವುದೋ ಒಂದು ಔಷಧಿ ಅಥವಾ ಯಾವುದೋ ಒಂದು ಮಾತ್ರೆ ಉಳ್ಕೊಂಡಿದೆ ಅಂತ ತಿಂದರೆ ಈ ಕಾಯಿಲೆ ಗುಣ ಆಗೋಲ್ಲ. ಸಾಮಾನ್ಯವಾಗಿ ವಾಂತಿ ಆಗಿದೆ ಅಂತಂದರೆ ಮನೆಯಲ್ಲಿ ಕಾಲ್ಪಾಲ್ ಇದೆ ಅಂತ ತಿಂದೆ ಅಂತಂದ್ರೆ ಆಗಲ್ಲ. ಕಾಲ್ಪಾಲ್ ತಿನ್ನುವಂಥದ್ದು ಜ್ವರಕ್ಕೇನೆ ಅಲ್ವಾ. ಇಂತಹ ತೊಂದರೆಗೆ ಇಂಥದ್ದೇ ಪರಿಹಾರ ಅಂತ ವೇದಗಳು ಹೇಳೋದು. ಆ ವೇದಗಳು ಏನು ಹೇಳಿದಾವೆ ಅನ್ನೋದ್ರ ಮೇಲೆ ಈಗ ಗರುಡ ಪುರಾಣವು ಸಹ ಪ್ರೇತ ಕಲ್ಪದಲ್ಲಿ ಸಂಪೂರ್ಣವಾಗಿ ವಿವರಣೆ ಕೊಡ್ತು. ಈ ರೀತಿಯಾಗಿ ಪ್ರೇತದ ಲಕ್ಷಣಗಳಿದೆ ಅನ್ನೋದನ್ನು ನಾವು ಕಳೆದ ವಾರ ಹೇಳಿದ್ವಿ, ಏನೇನು ಲಕ್ಷಣಗಳಿರುತ್ತೆ ಅಂತ. ಇಂಥದೇ ಲಕ್ಷಣಗಳು ಅಂತ ನಿಮಗೆ ಕಾಣ್ತು ಅಂತಂದರೆ ವಿಜ್ಞಾನಕ್ಕೂ ನಿಲುಕದ್ದು ಅಂತ ಕಂಡ ಮೇಲೆ ನೀವು ಅದಕ್ಕೆ ಪರಿಹಾರನ ಮಾಡಬೇಕು. ಏನು ವೇದಗಳಿಂದ ಏನೇನು ಉಚ್ಚಾಟನೆ ಹೋಮಗಳನ್ನು ಮಾಡಿದ್ದಾರೆ ಅದನ್ನು ಮಾಡ್ಬೋದು. ಇವ್ರು ಹೇಳೋ ಪ್ರಕಾರ ಒಂದು ಥರದಲ್ಲಿ ಪ್ರೇತಬಾಧೆ ಇರ್ಬೋದು ಅಂತ ಅನ್ಸುತ್ತೆ. ಇದಕ್ಕೆ ಉಚ್ಚಾಟನ ಹೋಮಗಳನ್ನು ಮಾಡಿ ಅದ್ರ ಜೊತೆಯಲ್ಲಿ ಅವ್ರು ಯಾರು ಮಾನಸಿಕವಾಗಿದ್ದಾರೆ ಅಂತ ಅವರಿಗೂ ಚಿಕಿತ್ಸೆನ ಕೊಡೋದ್ರ ಮುಖಾಂತರ ಬಹುಶಃ ಈ ಫ್ಯಾಮಿಲಿ ಸರಿ ಆಗ್ಬೋದು ಅನ್ಸುತ್ತೆ. ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ತೀನಿ ಗುರುಜಿ. ವೀಕ್ಷಕರೇ, ಪ್ರೇತಗಳ ಬಗ್ಗೆ, ಪ್ರೇತ ಬಾಧೆಯ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.